ಇವತ್ತು ನಾವು ನಿಮಗೊಂದು ಘಟನೆಯ ವಿವರ ಹೇಳ ಹೊರಟಿದ್ದೇವೆ. ಇದನ್ನು ಪ್ರತಿಯೊಬ್ಬ ತಂದೆ ತಾಯಿ, ಪ್ರತಿಯೊಬ್ಬ ಮಗ ಮಗಳು ಮತ್ತು ಇಡೀ ಸಮಾಜ ಖಂಡಿತವಾಗಿಯೂ ನೋಡಲೇಬೇಕು, ಆಳವಾಗಿ ಚಿಂತಿಸಲೇಬೇಕು. ಯಾಕಂದ್ರೆ ಇದು ಕೇವಲ ಕ್ರೈಮ್ ಸುದ್ದಿಯಲ್ಲ. ನಿಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ರಕ್ತ ಸಂಬಂಧಗಳು ಎತ್ತ ಸಾಗಿವೆ. ಹಣ ಮತ್ತು ಆಸ್ತಿಯ ವ್ಯಾಮೋಹ ಮನುಷ್ಯನನ್ನು ಎಷ್ಟು ಕ್ರೂರವಾಗಿ ಮಾಡುತ್ತಿದೆ ಎಂಬುದಕ್ಕೆ ಹಿಡಿದ ಬೆಚ್ಚಿ ಬೀಳಿಸುವ ಕನ್ನಡಿ. ಕೋಲಾರ ಜಿಲ್ಲೆಯ ವೇಮಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನ್ನಸಂದ್ರ ಗ್ರಾಮದಲ್ಲಿ ನಡೆದ ಈ ಘಟನೆ ಪ್ರತಿಯೊಬ್ಬರೂ ಕಣ್ಣು ತೆರೆದು ನೋಡಬೇಕಾದ, ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಬೇಕಾದ ಕಹಿ ಸತ್ಯ. ಚನ್ನಸಂದ್ರ ಗ್ರಾಮದ ನಾರಾಯಣಸ್ವಾಮಿ ಎಂಬ 68 ವರ್ಷದ ವೃದ್ಧ ತಮ್ಮ ಇಡೀ ಜೀವಮಾನದ ಕಷ್ಟದ ದುಡಿಮೆಯಿಂದ ಸ್ವಯಾರ್ಜಿತವಾಗಿ 4 ಎಕರೆ ಜಮೀನನ್ನು ಸಂಪಾದಿಸಿದ್ದರು. ಆದರೆ ದುರಂತವೆಂದರೆ ಕುಟುಂಬದಲ್ಲಿದ್ದ ಕೌಟುಂಬಿಕ ವಿವಾದಗಳಿಂದಾಗಿ ಪತ್ನಿ ಜಗದಂಬ ಹಾಗೂ ಮಗ ಪ್ರಮೋದ್ ಅವರಿಂದ ದೂರವಾಗಿ ಗ್ರಾಮದಲ್ಲಿ ಏಕಾಂಗಿಯಾಗಿ ಬದುಕುತ್ತಿದ್ದರು. ಅಕ್ಕಪಕ್ಕದ ಮನೆಗಳ ಊಟ, ಹೋಟೆಲ್ ಜೀವನ, ತಾನೇ ಮಾಡಿಕೊಳ್ಳುವ ಕೃಷಿಯೇ ಅವರ ಪ್ರಪಂಚವಾಗಿತ್ತು. ವಯಸ್ಸಾದಂತೆ ಸಾಲಬಾಧೆ ಹಾಗೂ ಆರ್ಥಿಕ ಸಂಕಷ್ಟ ಎದುರಾದಾಗ ನಾರಾಯಣಸ್ವಾಮಿ ತಮ್ಮ ಸ್ವಂತ ದುಡಿಮೆಯ 4 ಎಕರೆ ಜಮೀನಿನಲ್ಲಿ 2 ಎಕರೆ ಜಮೀನನ್ನು ಮಾರಾಟ ಮಾಡಲು ನಿರ್ಧರಿಸುತ್ತಾರೆ. ವರ್ಷಗಳಿಂದ ದೂರವಿದ್ದ ಪತ್ನಿ ಜಗದಂಬ ಮತ್ತು ಮಗ ಈ ಆಸ್ತಿ ಮಾರಾಟವನ್ನು ವಿರೋಧಿಸಿ ಠಾಣೆ ಕೋರ್ಟ್ ಮೆಟ್ಟಿಲೇರ್ತಾರೆ. ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಹೇಳುತ್ತದೆ, ಇದು ನಾರಾಯಣಸ್ವಾಮಿಯವರ ಸ್ವಯಾರ್ಜಿತ ಆಸ್ತಿ, ಇದನ್ನು ಮಾರಾಟ ಮಾಡುವ ಸಂಪೂರ್ಣ ಹಕ್ಕು ಅವರಿಗಿದೆ. ಕೋರ್ಟ್ ತೀರ್ಪು ಬಂದ ಮೇಲೆಯೂ ಉಳಿದ ಆಸ್ತಿಯು ಕೈತಪ್ಪಿ ಹೋದರೆ ನಮಗೇನು ಸಿಗುವುದಿಲ್ಲ ಎಂಬ ಸ್ವಾರ್ಥ, ಆಕ್ರೋಶ ಮತ್ತು ಭೀತಿ ಪತ್ನಿ ಮಗನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಹೊತ್ತಿಸುತ್ತದೆ. ಹೆತ್ತ ತಂದೆ ಮತ್ತು ಗಂಡನ ಪ್ರೀತಿಗಿಂತ ಆಸ್ತಿಯೇ ಅವರಿಗೆ ದೊಡ್ಡದಾಗಿ ಕಾಣಲು ಶುರುವಾಗುತ್ತದೆ. ಕೊಲೆಯಾದ ಆ ರಾತ್ರಿ ನಡೆದಿದ್ದು ನಿಜಕ್ಕೂ ಮೈ ನಡುಗಿಸುವ ಸಂಗತಿ. ವರ್ಷಗಳಿಂದ ಬೇರೆಯಾಗಿದ್ದ ಪತ್ನಿ ದಿಢೀರನೆ ಪ್ರೀತಿ ಸಲುಗೆ ತೋರಿಸುತ್ತಾ ಗಂಡನ ಬಳಿ ಬರುತ್ತಾಳೆ. ನುಗ್ಗೆಕಾಯಿ ಸಾಂಬಾರ್, ಅನ್ನ, ಮುದ್ದೆ ಮಾಡಿ ಬಡಿಸುತ್ತಾಳೆ. ಆದರೆ ಆ ಪ್ರೀತಿಯ ನಟನೆಯ ಹಿಂದೆ ಕ್ರೂರ ಸಂಚು ಅಡಗಿತ್ತು. ಊಟದಲ್ಲಿ 10 ನಿದ್ರೆ ಮಾತ್ರೆಗಳನ್ನು ಬೆರೆಸಿ ಗಂಡ ಸುಸ್ತಾಗಿ ಮಲಗುತ್ತಿದ್ದಂತೆ ಮಗನ ಜೊತೆ ಸೇರಿ ಕೈಕಾಲುಗಳನ್ನು ಕಟ್ಟಿ ಕತ್ತಿಗೆ ನೇಣು ಬಿಗಿದು ಕೊಲೆ ಮಾಡಲಾಗುತ್ತದೆ. ಹೆತ್ತ ತಂದೆಯ ಶವವನ್ನು ಆಸ್ಪತ್ರೆಗೆ ಸಾಗಿಸುವಾಗ ಅಥವಾ ಪೊಲೀಸರಿಗೆ ಶರಣಾಗುವಾಗ ಅವರಿಬ್ಬರ ಮನಸ್ಸಿನಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ವೀಕ್ಷಕರೇ, ಈ ಘಟನೆಯನ್ನು ಒಂದು ಕ್ರೈಮ್ ಸುದ್ದಿಯಾಗಿ ನೋಡಿ ಮುಗಿಸಿಬಿಡಬಹುದು. ಆದರೆ ಇದರ ಹಿನ್ನೆಲೆಯಲ್ಲಿರುವ ಆಳವಾದ ಪ್ರಶ್ನೆಗಳನ್ನು ನಾವೆಲ್ಲರೂ ಕೇಳಿಕೊಳ್ಳಬೇಕಿದೆ. ಇವತ್ತು ಜೈಲು ಪಾಲಾಗಿರುವ ಮಗ ಪ್ರಮೋದ್ಗೆ ಮದುವೆಯಾಗಿ ಒಂದು ಪುಟ್ಟ ಮಗುವಿದೆ. ಇವತ್ತು ಅವನ ಹೆಂಡತಿ ಅಕಸ್ಮಾತ್ ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕುವಂತಾಗಿದೆ. ಗಂಡ ಹೆಂಡತಿಯ ಜಗಳ, ಆಸ್ತಿಯ ಮೇಲಿನ ವ್ಯಾಮೋಹ ಇಡೀ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಹೇಗೆ ಕತ್ತಲಿಗೆ ತಳ್ಳಿದೆ ನೋಡಿ. ಇದಕ್ಕೆ ಒಂದರ್ಥದಲ್ಲಿ ನಮ್ಮ ವ್ಯವಸ್ಥೆಯೂ ಕಾರಣವಲ್ಲವೇ? ಹೆತ್ತ ತಂದೆಯನ್ನು ಇವನು ನನ್ನ ತಂದೆಯೇ ಎಂದು ಸಾಬೀತುಪಡಿಸಲು ಅಥವಾ ಕೌಟುಂಬಿಕ ಆಸ್ತಿ ಹಕ್ಕುಗಳನ್ನು ತೀರ್ಮಾನಿಸಲು ನಮ್ಮ ದೇಶದ ಕೋರ್ಟ್ಗಳಿಗೆ 15ರಿಂದ 20 ವರ್ಷಗಳು ಬೇಕು. ಈ ಸುದೀರ್ಘ ವಿಳಂಬವೇ ಜನರ ಸಮಾಧಾನ ಕೆಡಿಸಿ ಹತಾಶೆಯಿಂದ ಇಂತಹ ಅನಾಹುತಗಳಿಗೆ ಕಾರಣವಾಗುತ್ತಿದೆ. ಹಿಂದಿನ ಕಾಲದಲ್ಲಿ ರಕ್ತ ಸಂಬಂಧಗಳಿಗೆ ಇದ್ದ ಬೆಲೆ ಇವತ್ತು ಎಲ್ಲಿದೆ? ಹುಟ್ಟಿಸಿದ ಮಗನನ್ನೇ ನನಗೆ ಹುಟ್ಟಿಲ್ಲ ಎಂದು ತಂದೆ ಹೇಳುವ, ವೃದ್ಧಾಪ್ಯದಲ್ಲಿ ಆಸರೆಯಾಗಬೇಕಾದ ಹೆತ್ತವರನ್ನು ಆಸ್ತಿಗಾಗಿ ಕೊಲ್ಲುವ ಹಂತಕ್ಕೆ ಮಕ್ಕಳು ಇಳಿಯುವ ಪ್ರಸಂಗಗಳನ್ನು ನಾವು ಪ್ರತಿದಿನ ನೋಡುತ್ತಿದ್ದೇವೆ. ಆಸ್ತಿ ಪಾಸ್ತಿ ಬರುತ್ತದೆ ಹೋಗುತ್ತದೆ, ಆದರೆ ಜೀವ ಮತ್ತು ರಕ್ತ ಸಂಬಂಧಗಳು ಒಮ್ಮೆ ಹೋದರೆ ಮತ್ತೆ ಬರಲು ಸಾಧ್ಯವೇ? ಹಣ, ಮಣ್ಣಿನ ಮೇಲಿನ ಅತಿಯಾದ ಆಸೆ ಮನುಷ್ಯನನ್ನು ಮೃಗಕ್ಕಿಂತ ಕಡೆ ಮಾಡಿದೆ. ನಾವು ಮಕ್ಕಳಿಗೆ ಕೋಟಿ ಕೋಟಿ ಆಸ್ತಿ ಮಾಡಿಡುವುದು ಮುಖ್ಯವಲ್ಲ, ಅವರ ಮನಸ್ಸಿನಲ್ಲಿ ಮಾನವೀಯತೆ, ಹೆತ್ತವರ ಮೇಲಿನ ಗೌರವ ಮತ್ತು ಸಂಬಂಧಗಳ ಬೆಲೆಯನ್ನು ಬೆಳೆಸುವುದು ಮುಖ್ಯ. ಇಲ್ಲವಾದರೆ ಇಂತಹ ದುರಂತಗಳು ಸಮಾಜದಲ್ಲಿ ಮರುಕಳಿಸುತ್ತಲೇ ಇರುತ್ತವೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕ್ರಾಂತಿ ಟಿವಿ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ.